Ajay, as I know about, sir ಹೇಳಿ ಸರ್. ಇಲ್ಲ ನೀವು ಅದೇ ಪ್ರಶ್ನೆನ ಅದೇ ಇದನ್ನ ತಿರುಗಿ ಅದರ ಬಗ್ಗೆ ಅಲ್ಲ, ನಾನು ಬೇರೆ ಕೇಳ್ತಾ ಇದ್ದೀನಿ. ಮೇಡಮ್ ಒಂದೇ ನಿಮಿಷ ಅವರು ಪರಿಚಯ ಒಂದು ಚಿಕ್ಕದಾಗಿ ಅಜಯ್ ಒಂದು ಪ್ರಶ್ನೆ ನಿಮಗೆ. ಆಗಲೇ ಒಂದು ಮಾತು ಹೇಳಿದ್ರಿ, ನಾನು ಫ್ರಂಟ್ ಲೈನಲ್ಲಿ ಇರಬೇಕಂತ ಇಷ್ಟಪಟ್ಟವನು ಅಂತ. ನೀವು ಆಲ್ರೆಡಿ ಫ್ರಂಟ್ ಲೈನ್ ಇದ್ದವರು, ಎಲ್ಲ ಒಂದು ಕಡೆ ನಿಮ್ಮ ಆಯ್ಕೆಗಳು ತಪ್ಪಾದ್ದರಿಂದ ಒಂದು ನಾನು ಆಗಲೇ ಹೇಳಿದ್ನಲ್ಲ, ಈಗ ಇಂಡಸ್ಟ್ರಿ ಕೂಡ ನನ್ನ ಕಾಂಟ್ರಿಬ್ಯೂಷನ್ ಇರಬೇಕು. ಈಗ ನನಗೆ ಇಷ್ಟು ವರ್ಷಗಳು ನನ್ನ ಆಯ್ಕೆ ಸರಿನಾ ತಪ್ಪ ಅದು ಬೇರೆ ವಿಚಾರ, ಬಟ್ ಇಲ್ಲಿವರೆಗೂ ಬಂದಿದ್ದೀನಿಲ್ಲ, ಏನೋ ಒಂದು ಕರ್ಕೊಂಡು ಬಂದಿದೆಯಲ್ಲ ಸರ್. ಯಾರಿಂದ ಸಿನಿಮಾ ಫ್ಲಾಪ್ ಆಯಿತು ಅಂತ ನಾನು ಇವಾಗ ಅವ್ರನ್ನ ಬ್ಲೇಮ್ ಮಾಡೋದು ಬದಲು, ಆ ಫ್ಲಾಪ್ ಆಗಿರ್ಬೋದು ಹಿಟ್ ಆಗಿರ್ಬೋದು ಅವರೇ ಕರ್ಕೊಂಡು ಬಂದಿರೋದು ನನ್ನ ಇಲ್ಲಿವರೆಗೂ. ಈ ಸಾಮರ್ಥ್ಯ ನನಗೆ ಸಿನಿಮಾ ಪ್ರೊಡಕ್ಷನ್ ಮಾಡೋದಾಗಲಿ, ಇಷ್ಟು ಕೂತ್ಕೊಂಡು ಮಾತಾಡೋದಾಗಲಿ, ಒಂದು ಕಥೆ ಆಲೋಚನೆ ಮಾಡಿ ನಾನು ಸಮಾಜಕ್ಕೆ ಕೊಡಬೇಕು, ಚಿತ್ರರಂಗಕ್ಕೆ ಏನಾದರೂ ಮಾಡಬೇಕನ್ನೋ ಒಂದು ಶಕ್ತಿ ಬಂದಿರೋದೇ ಈ ಜರ್ನಿ. ಫ್ರಂಟ್ ಲೈನಲ್ಲಿ ಬಂದಾಗ ನನಗೆ ಬಲ ಜಾಸ್ತಿ ಬರುತ್ತೆ, ಶಕ್ತಿ ಜಾಸ್ತಿ ಬರುತ್ತೆ. ಫ್ರಂಟ್ ಲೈನ್ ಇನ್ ದ ಸೆನ್ಸ್, ನಾನು ಆ್ಯಸ್ ಅನ್ ಆ್ಯಕ್ಟರ್ ನಾನು ಪ್ರೂವ್ ಮಾಡಿಬಿಟ್ಟಿದ್ದೀನಿ ಸರ್. ನಾನು ಅದೇ ಸಾಕಷ್ಟು ಕಡೆ ಹೇಳಿದ್ದೀನಿ, ನಾನು ಒಂದು ಫ್ಲಾಪ್ ಸಿನಿಮಾದಲ್ಲೂ ಅದೇ ಎಫರ್ಟ್ ಆಗಿ ಆ್ಯಕ್ಟ್ ಮಾಡಿರ್ತೀನಿ, ಹಿಟ್ ಸಿನಿಮಾದಲ್ಲೂ ಅದೇ ಎಫರ್ಟ್ ಆಗಿ ಆ್ಯಕ್ಟ್ ಮಾಡಿರ್ತೀನಿ. ನಾನು ಆ್ಯಕ್ಟ್ ಮಾಡಿದ್ದಕ್ಕೆ ಸಿನಿಮಾ ಹಿಟ್ ಆಗಿಲ್ಲ, ಅಥವಾ ನಾನು ಕೆಟ್ಟದಾಗ ಆ್ಯಕ್ಟ್ ಮಾಡಿದ್ದಕ್ಕೆ ಸಿನಿಮಾ ಫ್ಲಾಪ್ ಆಗಿಲ್ಲ. ಐ ಹ್ಯಾವ್ ರಿಮೈನ್ಡ್ ಆಸ್ ಎ ಗುಡ್ ಆ್ಯಕ್ಟರ್ ಇನ್ ಆಲ್ ಫಿಲ್ಮ್ಸ್. ಬಟ್ ಫ್ರಂಟ್ ಲೈನಲ್ಲಿ ಬರಬೇಕಂತಂದರೆ ಇಡೀ ಸಿನಿಮಾ ಗೆಲ್ಲಬೇಕು. ಇಡೀ ಸಿನಿಮಾ ವ್ಯಾಪಾರ ದೃಷ್ಟಿನಲ್ಲಿ ಗೆದ್ದಿದೆ ಅಂತಂದರೆ ಅದು ಅಷ್ಟು ಜನಕ್ಕೆ ತಲುಪಿದೆ. ಅಷ್ಟು ಜನಕ್ಕೆ ತಲುಪಿದೆ ಅಂದರೆ ಇನ್ ರಿಟರ್ನ್ ನಮ್ಮ ಮೇಲೆ ಅಷ್ಟು ಅಭಿಮಾನ ಇರುತ್ತೆ, ಅದು ಮುಂದಿನ ಸಿನಿಮಾ ಮೇಲೆ ಅಷ್ಟು ಭರವಸೆ ಮೂಡಿಸುತ್ತೆ. ಆ ಭರವಸೆ ಮೂಡಿದಾಗ ಏನಾಗುತ್ತೆ, ಮತ್ತೆ ನಾನು ಇನ್ನೊಂದು ಸಿನಿಮಾ ಆ ಭರವಸೆಯನ್ನು ಕೆಡಿಸ್ಕೊಳ್ದೆ ಮತ್ತೆ ಇನ್ನೊಂದಷ್ಟು ಅದು ದುಪ್ಪಟ್ಟು ಮಾಡೋ ಥರ ಪ್ರಯತ್ನ ಮಾಡಬೇಕಂದ್ರೆ ಮತ್ತೆ ಅದಕ್ಕೆ ಒಂದು ಹೂಡಿಕೆದಾರರು ಬರಬೇಕು, ಅದಕ್ಕೆ ನನ್ನ ಮೇಲೆ ನಂಬಿಕೆ ಬರಬೇಕು ಅವರಿಗೆ. ಅಜಯ್ಗೆ ಇಷ್ಟು ಹಾಕಿದರೆ ಇಷ್ಟು ಬರುತ್ತೆ ಅಂತ. ಆ ಬರುತ್ತೆ ಅನ್ನೋ ಫ್ಯಾಕ್ಟ್ರು ಅವರಿಗೆ ಬಿಸ್ನೆಸ್ ಅದು. ಬಟ್ ನನಗೆ ಮತ್ತೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡೋದಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ, ದೊಡ್ಡದಾಗಿ ಹೇಳ್ತೀನಿ. ಸೊ ಈ ರೀತಿ ಈ ಫ್ಯಾಕ್ಟರ್ಸ್ ಬೆಳೆಯುತ್ತೆ. ಸೊ ನನ್ನ ಒಳಗಡೆ ಒಂದು ಇರ್ತಕ್ಕಂಥ ಒಂದು ಸ್ಪಾರ್ಕ್ ಫೈರ್, ಸಮಾಜಕ್ಕೆ ಏನಾದರೂ ಮಾಡಬೇಕಂದ್ರೆ ಶಕ್ತಿ ಬರಬೇಕು. ಈಗ ಯಾವುದನ್ನ ನೀವು ಒಂದು ದೊಡ್ಡ ಪೋಸ್ಟಲ್ಲಿ ಕೂತ್ರೆ ತಾನೇ ನಿಮಗೆ ಒಂದು ಅಥಾರಿಟಿ ಬರೋಕ್ಕೆ ಸಾಧ್ಯ. ನಾನು ಬರೀ ಒಂದು ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ಕೊಂಡಿರ್ತೀನಪ್ಪ, ನಾನು ಊಟ ತಿಂಡಿ ಸಾಕು, ನನ್ನ ಮನೆ ನೋಡ್ಕೊಂಡಿದ್ರೆ ಸಾಕು, ನನ್ನ ಕಡೆ 4 ಸೈಟ್ ಮಾಡ್ಕೊಂಡು ಮನೇಲಿ ಇರ್ತೀನಿ ಅಂತ ಇದ್ದರೆ ನನಗೆ ಪ್ರೊಡಕ್ಷನ್ ಮಾಡೋ ಅವಶ್ಯಕತೆ ಇದ್ದಿಲ್ಲ, ನನಗೆ ಹೋರಾಟ ಮಾಡೋ ಅವಶ್ಯಕತೆ ಇದ್ದಿಲ್ಲ. ನನ್ನ ಉದ್ದೇಶ ನನ್ನ ಸಿನಿಮಾಗಳು ಕೊಡೋದು, ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ಸ್ ಆಗ್ತಾ ಇರಬೇಕು, ಕನ್ನಡ ಸಿನಿಮಾಗಳಿಗೆ ಆಗಬೇಕು. ಈಗ 1-2-3 ಜನ ಆಗಲೇ ಕನ್ನಡ ಸಿನಿಮಾನ ಒಂದು ಭಾರತ ಇಂಟರ್ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಲೆವೆಲ್ ತೊಗೊಂಡು ಹೋಗಿದ್ದಾರೆ. ಯಶ್ ಅವರಾಗಿರ್ಬೋದು, ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು, ರಿಷಬ್ ಅವರಾಗಿರ್ಬೋದು. ನಮ್ಮದು ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕನ್ನೋದು ನನಗೊಂದು ಆಸೆ ಇದೆ. ಅಫ್ಕೋರ್ಸ್ ನಾನು ಇನ್ಸ್ಪೈರ್ ಆಗಿದೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ, ಅದರಲ್ಲಿ ಖಂಡಿತ ನಾನು ಇನ್ಸ್ಪೈರ್ ಆಗಿದ್ದೀನಿ ಅವರೆಲ್ಲರಿಂದ. ಆ್ಯಕ್ಚುಲಿ ನಾನು ಬಂದಾದ್ಮೇಲೆ ಬಂದಂಥವ್ರು ಎಷ್ಟೋ ಸಲ ಹೇಳಿರ್ತಾರೆ, ನೀನು ಏನು ಮಾಡ್ತಾ ಇದೀಯ, ನೀನು ಬಾ, ನೀನು ಎಲ್ಲ ಟ್ಯಾಲೆಂಟ್ ಇದೆ, ಪೊಟೆನ್ಷಿಯಲ್ ಇದೆ, ಬಾ ಅಂತ ಹೇಳ್ತಾರೆ. ಸೊ ಅಫ್ಕೋರ್ಸ್ ಐ ಹ್ಯಾವ್ ಬೀನ್ ಇನ್ಸ್ಪೈರ್ಡ್. ಹೌದು, ನಾನು ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನೋದು ನನ್ನಿಂದನೂ ಒಂದು ಸ್ಫೂರ್ತಿ ಬಂದಿದೆ. ಸೊ ಈ ಒಂದು ಕಾರಣ ನಾನು ಫ್ರಂಟ್ ಲೈನಲ್ಲಿ ಬರಬೇಕು ಅನ್ನೋದು ಬಿಟ್ಟರೆ